ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ, ಯಾರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮನಸ್ಥಿತಿಗಳವರು, ಮನುಸ್ಮೃತಿಯನ್ನು ನಮ್ಮ ಮೇಲೆ ಹೇಳ್ತೀವಿ ಅಂತಕ್ಕಂಥ ಮನಸ್ಥಿತಿಗಳವರು ಮಾತ್ರ ಇಂಥ ಜಡ್ಜ್ಮೆಂಟ್ ಬರಲಿಕ್ಕೆ ಸಾಧ್ಯ. ಒಬ್ಬ ಕಾರವಾರದ ಮಾಜಿ ಸಂಸದ ಹೇಳ್ತಿದ್ದ ಪಬ್ಲಿಕ್ ಆಗಿ, ಈ ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ. ಯಾಕೆ ಅಂದ್ರೆ RSS ಅವ್ರದ್ದು, BJP ಅವ್ರದ್ದು ಹಿಡನ್ ಅಜೆಂಡಾ ಏನಂದ್ರೆ ಒಂದು ಡೋಸ್ ಬಿಟ್ಟು ಅವ್ರು ನೋಡ್ತಾರೆ. ಅದಕ್ಕೆ ನಾವೆಲ್ಲ ಸಮುದಾಯಗಳು ನಾವೇನು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೆ ಅವ್ರದ್ದು ಡೋಸ್ ವರ್ಕೌಟ್ ಆಗ್ತದೆ, ಅದನ್ನ ಅವ್ರು ಮುಂದುವರಿಸ್ತಾರೆ. ತಾವೆಲ್ಲ ಕಳೆದ 3 ತಿಂಗಳಿಂದ ಮಾಧ್ಯಮಗಳಲ್ಲಿ ತಾವೆಲ್ಲ ಈ ಪ್ರಕರಣದ ಬಗ್ಗೆ ತಾವೆಲ್ಲ ಕೇಳ್ತಾ ಇದ್ದೀರಿ, ಮಾಧ್ಯಮಗಳಲ್ಲಿ ತಾವೆಲ್ಲ ಓದ್ತಾ ಇದ್ದೀರಿ. ಈ ಮನುವಾದಿ ಮಾಧ್ಯಮಗಳ ವ್ಯಾಧಿ ಏನಂದರೆ ಈ ಶೋಷಿತ ಸಮುದಾಯಗಳ ಶಕ್ತಿಯನ್ನು ಹತ್ತಿಕ್ಕೋದು. ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೇ ಬಂದಿದ್ದೇವೆ ಅಂತ ಅವರು ಘಂಟಾಘೋಷವಾಗಿ ಘೋಷಿಸ್ತಾ ಇದ್ದಾರೆ. ಬಹುಶಃ ತಾವು ಸಿಂಗಲ್ ಜಡ್ಜ್ ಬೆಂಚಿನ ತೀರ್ಪನ್ನು ಎಷ್ಟು ಜನ ಓದಿದಿರಿ ನನಗೆ ಗೊತ್ತಿಲ್ಲ. ಅದು ಸುದೀರ್ಘವಾದಂಥ 197 ಪುಟಗಳಂಥ ಬಹಳ ಸುದೀರ್ಘವಾದಂಥ ಅದು ಜಡ್ಜ್ಮೆಂಟ್ ಇದೆ. ಮತ್ತು ಜಿಲ್ಲಾ ನ್ಯಾಯಾಲಯದ ಆದೇಶ 45 ಪುಟಗಳಷ್ಟು ಸುದೀರ್ಘವಾದಂತಿದೆ. ಬಹುಶಃ ಇದರಲ್ಲಿ ಎಷ್ಟು ಜನ ತೀರ್ಪುಗಳನ್ನು ಓದಿದಿರಿ ಅಥವಾ ಕೇವಲ ತಾವು ಮಾಧ್ಯಮದಲ್ಲಿ ಬರ್ತಕ್ಕಂಥ, ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸುದ್ದಿಯನ್ನು ಮಾತ್ರ ತಾವು ಗಮನಿಸಿದಿರಿ ಅಂತ ನಾನು ಭಾವಿಸಿಕೊಂಡು ಈ ತೀರ್ಪನ್ನು ನಾನು ಆರಂಭದಿಂದ ಹಂತ ಹಂತವಾಗಿ ಅದು ಎಳೆಯಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋದು ಸೂಕ್ತ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಕೆಸರೆ ಗ್ರಾಮ ಅನ್ನೋದು 90 ವರ್ಷಗಳ ಹಿಂದೆ ಮೈಸೂರು ತಾಲೂಕದಲ್ಲಿ ಅದು ಬರ್ತದೆ. ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಮೀನು ನಿಂಗ ಸನ್ ಆಫ್ ಜವರ ಅನ್ನೋರಿಗೆ ಸರ್ಕಾರ ಅದು ಕೊಡ್ತದೆ. ಅದು ನಿಮಗೆಲ್ಲ ಗೊತ್ತಿದೆ, ನಿಂಗ ಸನ್ ಆಫ್ ಜವರ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅಂತ. ಲಿಂಗನಿಗೆ 3 ಜನ ಮಕ್ಕಳಿದ್ರು, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು ಅಂತ. ಈ ಜಮೀನನ್ನು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ 1987 ದಂತೆ ಸೆಕ್ಷನ್ 17 ಕ್ಲಾಸ್ 1 ರಂತೆ 18/9/1992 ಅದು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತಾರೆ. ಯಾಕೆ ನಿಮಗೆಲ್ಲ ಗೊತ್ತಿದೆ, ತಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. LAC ಕೇಸ್ಗಳಲ್ಲಿ ನಾವು 4-1 ನೋಟಿಫಿಕೇಶನ್ ಮಾಡ್ತೀವಿ, ನಂತರ ಪ್ರಿಲಿಮಿನರಿ ನೋಟಿಫಿಕೇಶನ್, ನಂತರ ನಾವು 6-1 ನೋಟಿಫಿಕೇಶನ್ ಮಾಡ್ತೀವಿ, ಅದು ಫೈನಲ್ ನೋಟಿಫಿಕೇಶನ್, ನಿಮ್ಗೆ ಗೊತ್ತದು. ಬಟ್ ಈ ಜಮೀನು ಈ ಮೂಡ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನಮಗೆ ಇದು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ 1987 ಕೆಳಗೆ ಸೆಕ್ಷನ್ 17(1) ಕೆಳಗೆ ಇದನ್ನ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತಾರೆ. ಮತ್ತು ಈ ಜಮೀನನ್ನು ಯಾಕೆ ಅಕ್ವೈರ್ ಮಾಡ್ಕೋತಾರಪ್ಪ ಅಂದರೆ ದೇವನೂರು ಬಡಾವಣೆ ಅನ್ನೋ ನಿರ್ಮಿಸುವಾಗಿ ಈ ಜಮೀನನ್ನು ಆಕ್ರಮಣ ಮಾಡ್ಕೋತಾರೆ. ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ ನಂತರ ನಿಂಗ ಅನ್ನೋನು ತೀರ್ಕೋತಾನೆ. ನಾ ಆಗಲೇ ಹೇಳಿದಂಗೆ ನಿಂಗನಿಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಲ್ಲಿ ಹಿರಿಯ 2 ಮಕ್ಕಳು ಅದನ್ನು ಮೈಲಾರಯ್ಯನವರಿಗೆ ಅದನ್ನು ರಿಲಿಂಕ್ವಿಶ್ಮೆಂಟ್ ಡೀಡನ್ನು ಮಾಡ್ತಾರೆ. ನಂತರ ಅದು ಮೈಲಾರಯ್ಯ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ಮಿಸ್ಟರ್ ನಿಂಗ. ಅದು 1968ರಲ್ಲಿ ಅವನಿಗೆ ಅದನ್ನು ಕೊಡ್ತಾರೆ. ನಂತರ ಫೈನಲ್ ನೋಟಿಫಿಕೇಶನ್ 20/8/1992 ಫೈನಲ್ ನೋಟಿಫಿಕೇಶನ್ ಮಾಡಲಾಗ್ತದೆ. ಇದು ಇದೇನು 3 ಎಕರೆ 16 ಗುಂಟೆ ಇದೆ, ಇದು ದೇವನೂರು ಬಡಾವಣೆಯ 3rd ಸ್ಟೇಜ್ನಲ್ಲಿ ಈ ಜಮೀನು ಬರ್ತದೆ. ಈ ಅವಾರ್ಡನ್ನು ಪಾಸ್ ಮಾಡ್ತಾರೆ. ಅದಕ್ಕೆ 3,24,700 ರೂಪಾಯಿ ಅವಾರ್ಡ್ ಆಗ್ತದೆ. ನಂತರ ಈ ಅವಾರ್ಡನ್ನು ಯಾರು ತಗೊಳ್ಳಿಕ್ಕೆ ಬರೋಲ್ಲ. ನೋಬಡಿ ಕಮ್ಸ್ ಫಾರ್ವರ್ಡ್ ಟು ಟೇಕ್ ದಿಸ್ ಅವಾರ್ಡ್. Therefore, this award has been deposited in the civil court. ನಂತರ ದೇವರಾಜು ಇದ್ದವನು ಮೂಡಾಗೆ ಒಂದು ಅರ್ಜಿ ಕೊಡ್ತಾರೆ. ಮೂಡಾಗೆ ಒಂದು ಅರ್ಜಿ ಕೊಟ್ಟು ಅದನ್ನು ಡಿಲಿಮಿಟ್ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ. ಅದರಿಂದ 18/5/1998 ಈ ಜಮೀನು ಡಿಲಿಮಿಟ್ ಆಗ್ತದೆ. ಯಾಕೆ ಡಿಲಿಮಿಟ್ ಆಗ್ತದೆ? ಆ ಬಡಾವಣೆಯ ಕೊನೆಯ ಭಾಗದಲ್ಲಿ ಈ ಜಮೀನು ಬರ್ತದೆ. ಆ ಬಡಾವಣೆಯ ಕೊನೆಯ ಭಾಗದಲ್ಲಿ ಈ ಜಮೀನು ಬರೋದ್ರಿಂದ ಈ ಜಮೀನನ್ನು ಡಿಲಿಮಿಟ್ ಮಾಡಲಾಗ್ತದೆ. ದೇವರಾಜ್ ಅನ್ನೋ ಟೀಚರ್ ಇರ್ತಾನೆ. ಅವನು ಮಲ್ಲಿಕಾರ್ಜುನಯ್ಯ, ಇದೇನು ಸಿದ್ದರಾಮಯ್ಯವರ ಪತ್ನಿಯ ಸಹೋದರ ಅಂತಾರೆ, ಮಲ್ಲಿಕಾರ್ಜುನಯ್ಯ ಅವರಿಗೆ ಸೇಲ್ ಡೀಡನ್ನು ಮಾಡ್ತಾನೆ. ಅದು ಮಾಡಿದ್ದು ಸೇಲ್ ಡೀಡು 25/8/2004 5,95,000 ರೂಪಾಯಿಗೆ ಅದು ಸೇಲ್ ಡೀಡನ್ನು ಮಾಡ್ತಾರೆ. ನಂತರ 15/7/2005 DC ಅವರು ಈ ಜಮೀನನ್ನು ಕನ್ವರ್ಷನ್ ಮಾಡ್ತಾರೆ. ಯಾಕಂದರೆ ಈ ಮಲ್ಲಿಕಾರ್ಜುನಯ್ಯ ಅವರು ಕನ್ವರ್ಷನ್ಗೆ ಅರ್ಜಿ ಕೊಡ್ತಾರೆ. ಅದನ್ನು ಆಧರಿಸಿ ಮೈಸೂರಿನ DC ಅವರು ದಿನಾಂಕ 15/7/2005
ಈ ಜಮೀನನ್ನು ಕನ್ವರ್ಷನ್ ಮಾಡ್ತಾರೆ. ನಂತರ ದಿನಾಂಕ 6/10/2010 ಮಲ್ಲಿಕಾರ್ಜುನಯ್ಯರವರು ತಮ್ಮ ಸಹೋದರಿಗೆ ಈ ಜಮೀನನ್ನು ಗಿಫ್ಟ್ ಡೀಡ್ ಆಗಿ ಮಾಡಿಕೊಡ್ತಾರೆ. ನಂತರ ಶ್ರೀಮತಿ ಪಾರ್ವತಿ ಅವರು ದಿನಾಂಕ 23/6/2014 ಈ ಜಮೀನಿನ ಸಲುವಾಗಿ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಅವರು ಮೂಡಾಗೆ ಅರ್ಜಿಯನ್ನು ಕೊಡ್ತಾರೆ. ನಂತರ 11/2/2015 ಮೊದಲು ಏನಿತ್ತಂದರೆ ಈ ಯಾವುದೇ ಜಮೀನನ್ನು ನಾವು ತಗೊಂಡಾಗ ಪರಿಹಾರಾರ್ಥವಾಗಿ ಐದರ್ ಕಾಂಪೆನ್ಸೇಷನ್ ಕೊಡಬೇಕು, ಇಲ್ಲವೇ ಸೈಟ್ಗಳನ್ನಾದರೂ ಕೊಡಬೇಕು ಅಂತ ಇರ್ತದೆ. ಮೊದಲು ಏನಿತ್ತು ಅಂದರೆ 60-40 ರೇಷಿಯೋ ಇತ್ತು. 60-40 ರೇಷಿಯೋ ಅಂದರೆ ಭೂ ಮಾಲೀಕರಿಗೆ 40 ಕೊಡಬೇಕು ಮತ್ತು ಸರ್ಕಾರಕ್ಕೆ 60 ಕೊಡಬೇಕು ಅನ್ನೋದು ಒಂದು ನಿಯಮಾವಳಿ ಇತ್ತು. ನಂತರ ಅದನ್ನು 11/2/2015 50-50 ಭೂ ಮಾಲೀಕರಿಗೆ 50 ಮತ್ತು ಸರ್ಕಾರಕ್ಕೆ 50 ಅಂತಕ್ಕಂಥ ಇದು ನಿಯಮಾವಳಿ ಪಾಸ್ ಆಗ್ತದೆ. ದಿನಾಂಕ 25/10/2021 ಶ್ರೀಮತಿ ಪಾರ್ವತಿ ಅವರು ಒಂದು ಅರ್ಜಿಯನ್ನು ಕೊಡ್ತಾರೆ. ನನಗೆ ಪರಿಹಾರಾರ್ಥವಾಗಿ ನೀವು ಸೈಟನ್ನು ಕೊಡಬೇಕು ಅಂತ ಅವರು ಅರ್ಜಿಯನ್ನು ಕೊಡ್ತಾರೆ. ದಿನಾಂಕ 25/11/2021 ಅವರು ರಿಲಿಂಕ್ವಿಶ್ಮೆಂಟ್ ಡೀಡನ್ನು ಮೂಡಾದ ಪರವಾಗಿ ಅವರು ಮಾಡ್ತಾರೆ. ನಂತರ ಮೂಡ ಏನು ಮಾಡ್ತಿದ್ದಾರೆ, ದಿನಾಂಕ 5/11/22 ಮೂಡ ಅವರಿಗೆ 14 ಸೈಟ್ಗಳನ್ನು ಕೊಡಲಿಕ್ಕೆ ಅದು ಆದೇಶ ಮಾಡ್ತದೆ. ಅದು ಎಷ್ಟು ಸ್ಕ್ವೇರ್ ಫೀಟ್ ಅಂದರೆ 38,784 ಸ್ಕ್ವೇರ್ ಫೀಟ್. ದಿನಾಂಕ 5/1/2022 ಮೂಡ ಇದ್ದದ್ದು ಶ್ರೀಮತಿ ಪಾರ್ವತಿ ಅವರ ಹೆಸರಿಗೆ 14 ಸೈಟ್ಗಳನ್ನು ಅದು ನೋಂದಣಿ ಮಾಡ್ತದೆ. ಈಗ ಜಜ್ಮೆಂಟ್ನಲ್ಲಿ ಏನು ಬರೆದಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಏನೂ ಇಲ್ಲದೇ ಇದ್ದರು, ಸಿದ್ದರಾಮಯ್ಯನವ್ರದ್ದು ಯಾವುದೇ ಒಂದು ಪತ್ರ ಇಲ್ಲ, ಯಾವುದೇ ಒಂದು ಶಿಫಾರಸು ಇಲ್ಲ, ಯಾವುದೇ ಒಂದು ಫೋನ್ ಇಲ್ಲ, ಏನೂ ಇಲ್ಲ ಅಂದರೂ ಈ ಕೋರ್ಟು ಏನು ಪರಿಭಾವಿಸ್ತದೆ ಮತ್ತು ಇವರು ಅರ್ಜಿದಾರರು ಏನು ನ್ಯಾಯಾಲಯಕ್ಕೆ ಮನಗಾಣಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 1996ರಿಂದ 99ರವರೆಗೆ ಅವರು DCM ಆಗಿದ್ದರು. ಅವರು ಚಾಮುಂಡೇಶ್ವರಿ ಕ್ಷೇತ್ರದ MLA ಆಗಿದ್ದರು. 2004ರಿಂದ 5 ತನಕ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು. 2013ರಿಂದ 18ರವರೆಗೆ ಅವರು CM ಆಗಿದ್ದರು ಮತ್ತು ಈಗ ಪ್ರಸ್ತುತ ಕೂಡ ಅವರು CM ಇದ್ದಾರೆ. ಅಷ್ಟೇ ಅಲ್ಲದೆ 2018ರಿಂದ 2023ರವರೆಗೆ ಅವರ ಮಗನಾದ ಯತೀಂದ್ರ ಅವರು ವರುಣಾದ MLA ಆಗಿದ್ದರು ಮತ್ತು ಯತೀಂದ್ರ ಅವರು ಆ ಸಭೆಯ ಮೂಡಾದ ಸಭೆಯ ಸದಸ್ಯರಾಗಿದ್ದರು. ಇವರು ಅನುಚಿತ ಪ್ರಭಾವ ಬೀರಿದ್ದಾರೆ. ದೇ ಹ್ಯಾವ್ ಮೇಡ್ ಅಂಡ್ಯೂ ಇನ್ಫ್ಲುಯೆನ್ಸ್ ಅಂತಕ್ಕಂಥ ಆರೋಪ ಕಂಪ್ಲೇಂಟ್ಸ್ ಅದನ್ನ ಕೋರ್ಟ್ ಕೂಡ ಎತ್ತಿ ಹಿಡಿತದೆ. ಬಟ್ ಇದರಲ್ಲಿ ನಾವು ನಿಮಗೆಲ್ಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇದೆ. ನ್ಯಾಯಾಲಯ ಇಟ್ ಶುಡ್ ನಾಟ್ ಗೋ ಅಗೇನ್ಸ್ಟ್ ದ ಪ್ಲೀಡಿಂಗ್ಸ್. ಪ್ಲೀಡಿಂಗ್ದಲ್ಲಿ ಏನಿದೆ, ನ್ಯಾಯಾಲಯದ ಮುಂದೆ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಆಧರಿಸಿ ತೀರ್ಪು ನೀಡಬೇಕೇ ಹೊರತು ದ ಕೋರ್ಟ್ ಶುಡ್ ನಾಟ್ ರಿಲೈ ಆನ್ ಎನಿ ಎಕ್ಸ್ಟ್ರೇನಿಯಸ್ considerations. Court should not rely on any extraneous considerations. Court should not go against pleadings. The court has to look into only pleadings and available documents which are admissible in accordance with the Indian Evidence Act. But court has seen the newspapers, court has seen the media observations, court has made all these references which is not admissible according to Indian Evidence Act. ಮತ್ತು ಇದರಿಂದ ನ್ಯಾಯಾಲಯ ಈ ನಾಗಡೆ ಹೇಳಿದಂಥ ಅವಧಿಯನ್ನು ತನ್ನ ತೀರ್ಪಿನಲ್ಲಿ ಅದು ಪ್ರಸ್ತಾಪಿಸ್ತದೆ, ಉಲ್ಲೇಖಿಸ್ತದೆ. ಇವರು ಅನುಚಿತ ಪ್ರಭಾವ ಬೀರಿದ್ದಾರೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ಅದು ಬರ್ತದೆ, which is not expected. The court has to see only the evidence, the court has to see only the pleadings, the court has to see only the material before it. Court should not be influenced by any extraneous consideration. ಅದನ್ನು ತಾವೆಲ್ಲ ವಾದ ಮಾಡ್ತಿದ್ದೀರಿ, ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆದರೆ ನ್ಯಾಯಾಲಯ ಈ ರೀತಿಯೊಳಗೆ ತನ್ನ ತೀರ್ಪಿನಲ್ಲಿ ಅಭಿಪ್ರಾಯಪಟ್ಟಿದೆ. ಅದರಿಂದ ನಂತರ ಏನಾಗ್ತದೆ ಅಂದರೆ, ಈ 14 ಸೈಟ್ಗಳನ್ನು ಕೊಟ್ಟ ನಂತರ ಈ ಪರಿಹಾರಾರ್ಥವಾಗಿ ಕೊಡಬೇಕಂತ ಸೈಟ್ಗಳನ್ನು ನಿಯಮಾವಳಿಗಳನ್ನು ಈ ಕಮಿಷನರ್ ಮೂಡ ಅವರು ಚೇಂಜ್ ಮಾಡ್ತಾರೆ. ಮತ್ತು ಇದು ನಿಮಗೆಲ್ಲ ಗೊತ್ತಿದೆ, ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಯಾವುದೇ ಒಂದು ಸರ್ಕಾರ ಪಬ್ಲಿಕ್ ಪರ್ಪಸ್ ಸಲುವಾಗಿ ಯಾವುದೇ ಒಂದು ಜಮೀನನ್ನು ಅದು ವಶಪಡಿಸಿಕೊಂಡ್ರೆ ಅದಕ್ಕೆ ಡ್ಯೂ ಕಾಂಪೆನ್ಸೇಷನ್, ಫೇರ್ ಕಾಂಪೆನ್ಸೇಷನ್ ಕೊಡಬೇಕಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಹೀಗೆ ನಾವು ಈ ಪರಿಹಾರಾರ್ಥವಾಗಿ ಈ ಸೈಟನ್ನು ಎದರಲ್ಲಿ ಕೊಡ್ತಾರೆ ಅಂದರೆ, ದ ಕಾಂಪೆನ್ಸೇಷನ್ ಫಾರ್ ಲ್ಯಾಂಡ್ ಅಕ್ವೈರ್ಡ್ ರೂಲ್ಸ್ 2009, ಇನ್ಸೆಂಟಿವ್ ಸ್ಕೀಮ್ಸ್ ಆಫ್ ವಾಲಂಟರಿ ಸರೆಂಡರ್ ಆಫ್ ಲ್ಯಾಂಡ್ಸ್ ರೂಲ್ಸ್ 1991, ಇದನ್ನು ಆಧರಿಸಿ ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅಂಥವರಿಗೆ ಪರಿಹಾರಾರ್ಥವಾಗಿ ಈ ಸೈಟ್ಗಳನ್ನು ಕೊಡಲಾಗ್ತದೆ. ನಂತರ ನಿಮ್ಗೆ ಗೊತ್ತಿರೋ ಹಾಗೆ ಈ ಹೈಕೋರ್ಟ್ನ ತೀರ್ಪಿನಲ್ಲಿ ರಿಸ್ಪಾಂಡ್ ನಂಬರ್ 3 ಯಾರಪ್ಪ ಅಂದರೆ ಅಬ್ರಹಾಂ ತೀಸಿರ್. ಈ ಹೈಕೋರ್ಟ್ ಮುಂದೆ ರಿಸ್ಪಾಂಡ್ ನಂಬರ್ 4 ಯಾರಪ್ಪ ಅಂದರೆ ಸ್ನೇಹಮಯಿ ಕೃಷ್ಣ. ಇವರು ದಿನಾಂಕ 3/7/2024 ಅವರು ಜುರಿಸ್ಡಿಕ್ಷನಲ್ ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ನಂತರ ಇವರು ಏನು ಮಾಡ್ತಾರಪ್ಪ ಅಂದರೆ,
ಟಿ ಜೆ ಅಬ್ರಾಹಿಂ ಮತ್ತು ಸ್ನೇಹಮಯಿ ಕೃಷ್ಣ ಇವರು ದಿನಾಂಕ 12/7/2024 ಪೊಲೀಸ್ ಕಮಿಷನರ್ ಮೈಸೂರು ಅವರಿಗೂ ಕೂಡ ಒಂದು ದೂರನ್ನು ಕೊಡ್ತಾರೆ. ನಂತರ ದಿನಾಂಕ 26/7/2024 ಇವರು ಸ್ನೇಹಮಯಿ ಕೃಷ್ಣ ಇದ್ದವರು ಲೋಕಾಯುಕ್ತಗೂ ಕೂಡ ಒಂದು ದೂರನ್ನು ಕೊಡ್ತಾರೆ. ಅದರ ನಂತರ ಈ ಅಬ್ರಾಹಿಂ ಟಿಜೆ ಮತ್ತು ಸ್ನೇಹಮಯಿ ಕೃಷ್ಣ ಇವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೂಡ ಅವರು ಪ್ರೈವೇಟ್ ಕಂಪ್ಲೇಂಟನ್ನು ಮಾಡ್ತಾರೆ. ಆಸ್ ಜುರಿಸ್ಡಿಕ್ಷನ್ ಪೊಲೀಸ್ ಹ್ಯಾವ್ ರಿಫ್ಯೂಸ್ ಟು ರಿಜಿಸ್ಟರ್ FIR, therefore they have approached the People's Revenue Court by PCR under section 200 of CRPC. ಟಿ ಜೆ ಅಬ್ರಾಹಿಂ ಅವರು ರಾಜಭವನಕ್ಕೆ ಅಪ್ರೋಚ್ ಮಾಡ್ತಾರೆ ಅಂಡರ್ ಸೆಕ್ಷನ್ 17A ಆಫ್ ದಿ ಆಕ್ಟ್. ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 2018 ಕೆಳಗೆ ನಮಗೆ ಶಾಂಕ್ಷನ್ ಕೊಡಬೇಕು. ಯಾಕಂದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಯನ್ನ ನಾವು ಪ್ರಾಸಿಕ್ಯೂಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಸೆಕ್ಷನ್ 196 ಆಫ್ CRPC ಕೆಳಗೆ ನಾವು ವಿ ಹ್ಯಾವ್ ಟು ಗೆಟ್ ದಿ ಪ್ರಯರ್ ಶಾಂಕ್ಷನ್. ಆಸ್ CM ಇಸ್ ಅಪಾಯಿಂಟೆಡ್ ಬೈ ಗವರ್ನರ್, ಗವರ್ನರ್ ಇಸ್ ದ ಅಪಾಯಿಂಟಿಂಗ್ ಅಥಾರಿಟಿ. ಆದ್ದರಿಂದ ಸೆಕ್ಷನ್ 17A ಕೆಳಗೆ ನೀವು ಶಾಂಕ್ಷನ್ ಕೊಡಿ ಅಂತ ಟಿ ಜೆ ಅಬ್ರಾಹಿಂ ಗವರ್ನರ್ನ ಅಪ್ರೋಚ್ ಮಾಡ್ತಾರೆ. ಇಲ್ಲಿ ನಾವು ಬಹಳ ಗಮನಿಸ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ ಅವರು ಟಿ ಜೆ ಅಬ್ರಾಹಿಂ ಅಪ್ರೋಚ್ ಆಗಿದ್ದು ದಿನಾಂಕ 26/7/2024 ಅದೇ ದಿವಸ ಅವರು ಸುಮಾರು 1200 ಪುಟಗಳಷ್ಟು ದಾಖಲೆಗಳನ್ನು ಕೊಡ್ತಾರೆ. ಅದು ಕನ್ನಡದಲ್ಲಿ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರೋಂಗೆ ಗವರ್ನರ್ ಅವರು ಹೊರ ರಾಜ್ಯದವರು, ಅವ್ರಿಗೆ ಕನ್ನಡ ಬರೋದಿಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ ಅವರು ಈ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಇವರು ಮಧ್ಯಾಹ್ನ ಕೊಡ್ತಾರೆ, ಸಂಜೆಗೆ ಶೋಕಾಸ್ ಕೊಡ್ತಾರೆ. ಅಂದ್ರೆ he has not perused the documents put before him. He has not applied his mind. It is a hasty decision and there is no question of and he has not observed the principles of natural justice. So there is a hot haste. ಇಷ್ಟು ತರಾತುರಿಯಲ್ಲಿ ಮಧ್ಯಾಹ್ನ ಇವರು 1200 ಪುಟಗಳಷ್ಟು ಕೊಟ್ಟಂತಹ ದಾಖಲೆಗಳನ್ನು ಅವರು ಸಂಜೆ ಹೊತ್ತಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು 7 ದಿವಸಗಳ ಒಳಗಾಗಿ ನೀವು ಈ ನೋಟಿಸ್ಗೆ ಉತ್ತರಿಸಬೇಕು ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಒಂದು ಶೋಕ ನೋಟಿಸನ್ನು ಕೊಡ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂದ್ರೆ ಶಶಿಕಲಾ ಜೊಲ್ಲೆಯವರಿಗೆ ಶಾಂಕ್ಷನ್ ಕೊಡಿ ಅಂತ ದಿನಾಂಕ 9/12/2021 ಅರ್ಜಿ ಪೆಂಡಿಂಗ್ ಇದೆ. 9/12/2021 ಶಶಿಕಲಾ ಜೊಲ್ಲೆಯವರಿಗೆ ಶಾಂಕ್ಷನ್ ಕೊಡಿ, ಅನುಮತಿ ಕೊಡಿ ಅಂತಕ್ಕಂಥ ಅರ್ಜಿ ಪೆಂಡಿಂಗ್ ಇದೆ. ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ಮತ್ತು ಮುರುಗೇಶ್ ನಿರಾಣಿ ಅವರ ವಿರುದ್ಧ ಶಾಂಕ್ಷನ್ಗೆ ಅನುಮತಿ ಕೊಡಿ ಅಂತ ದಿನಾಂಕ 26/2/2024 ಘನತೆ ವೆತ್ತ ರಾಜ್ಯಪಾಲರ ಮುಂದೆ ಅರ್ಜಿ ಪೆಂಡಿಂಗ್ ಇದೆ. ಅದು ಇನ್ನೂ ನೆನೆಗುದಿಗೆ ಬಿದ್ದಿದೆ. ಅದರ ಬಗ್ಗೆ ಏನು ಚಕಾರ ಇಲ್ಲ. ಜನಾರ್ದನ್ ರೆಡ್ಡಿ ಅವರ ಕುರಿತು ದಿನಾಂಕ 13/5/2024 ಶಾಂಕ್ಷನ್ಗೆ ಕೊಡಿ ಅಂತ ಅರ್ಜಿ ಪೆಂಡಿಂಗ್ ಇದೆ. ಅದರ ಬಗ್ಗೆ ಏನು ಚಕಾರ ಇಲ್ಲ. HD ಕುಮಾರಸ್ವಾಮಿ ಅವರ ಬಗ್ಗೆ ಶಾಂಕ್ಷನ್ಗೆ ಅನುಮತಿ ಕೊಡಿ ಅಂತ ಅರ್ಜಿ ಪೆಂಡಿಂಗ್ ಇದೆ. ಅದರ ಬಗ್ಗೆ ಏನು ಚಕಾರ ಇದೆ. ಇವರು ತರಾತುರಿಯಲ್ಲಿ ಮಧ್ಯಾಹ್ನ ಕೊಟ್ಟಂತ ಅರ್ಜಿಗೆ ಸಂಜೆ ಎಷ್ಟೊತ್ತಿಗೆ ಇವರು ಶೋಕಾಂಶ ಕೊಡ್ತಾರೆ ಅಂದ್ರೆ ಇಟ್ಸ್ ಆಲ್ ಪ್ರೀ ಪ್ಲಾನ್. ಇಟ್ಸ್ ಎ ಪ್ಲಾಟ್. ಇದು ಒಂದು ಸಂಚು, ಇದು ಒಂದು ಪಿತೂರಿ. ಇಂಥ ಗಡಬಡಿ ಏನಿತ್ತು. ಮತ್ತು ಈ ಉಳಿದ ಅರ್ಜಿಗಳನ್ನು ಯಾಕೆ ಅವರು ಇತ್ಯರ್ಥಪಡಿಸಲಿಲ್ಲ? ಮತ್ತು ಉಳಿದ ಅರ್ಜಿಗಳು ಇಂಗ್ಲಿಷ್ನಲ್ಲಿದ್ದಾವೆ. HD ಕುಮಾರಸ್ವಾಮಿ ಅವರ ಅರ್ಜಿಗೆ ಅವ್ರು ಏನು ಮಾಡಿದ್ದಾರೆ ಗವರ್ನರು, ಇದು ಕನ್ನಡದಲ್ಲಿದೆ, ಇವೆಲ್ಲ ದಾಖಲೆಗಳನ್ನ ನೀವು ಇಂಗ್ಲಿಷ್ಗೆ ಭಾಷಾಂತರ ಕೊಡಿ ಅಂತ ಕಳಿಸಿದ್ರು. ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ತರಾತುರಿಯಲ್ಲಿ ಇಟ್ ಪ್ರಿಸಪೋಸಸ್ ದಟ್ ಪ್ಲಾನ್ ವಾಸ್ ಆಲ್ರೆಡಿ ಹ್ಯಾಚ್ಡ್. ಈ ಸಂಚನ್ನು ಮೊದಲೇ ನಿರ್ಧರಿಸಲಾಗಿತ್ತು. ನೀನು ಹೀಗೆ ಮಾಡಬೇಕು, ನೀನು ಹಿಂಗೆ ಮಾಡಬೇಕು. ಅಂದರೆ ಪ್ರತಿಯೊಬ್ಬರಿಗೆ ಒಂದೊಂದು ಪಾತ್ರವನ್ನು ಕೊಡಲಾಗಿತ್ತು. ನೀನು ಕಂಪ್ಲೇಂಟ್ ಕೊಡಬೇಕು, ನೀನು ಅನುಮತಿ ಕೊಡಬೇಕು, ಹೀಗೆ. ಇಟ್ ವಾಸ್ ಆಲ್ರೆಡಿ ಪ್ರೀ ಪ್ಲಾನ್ ಆ್ಯಂಡ್ ದೇರ್ ಇಸ್ ಅ ಕಾನ್ಸ್ಪಿರಸಿ. ಇಷ್ಟು ತರಾತುರಿಯಲ್ಲಿ ಇಷ್ಟಾಗಿದೆ ಅಂದರೆ ಇಟ್ ಪ್ರಿಸಪೋಸಸ್ ದಟ್ ದೇರ್ ಇಸ್ ಅ ಕಾನ್ಸ್ಪಿರಸಿ. ಅದರಿಂದ ಮತ್ತೆ ಇನ್ನೊಂದು ನಾವು ಬಹಳ ಗಮನಿಸಬೇಕಾದೇನಪ್ಪ ಅಂದ್ರೆ ಟಿ ಜೆ ಅಬ್ರಾಹಿಂ ಅವರಿಗೆ ರೌಡಿ ಸೀಟರ್, ಬ್ಲ್ಯಾಕ್ ಮೇಲರ್ ಅಂತಕ್ಕಂಥ ಹಿನ್ನೆಲೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಒಂದು PIL ಕೇಸಲ್ಲಿ ಅವರ ವಿರುದ್ಧ 1 ಲಕ್ಷ ರೂಪಾಯಿ ದಂಡ ಹಾಕಿದ್ದನ್ನ ತಾವೆಲ್ಲ ಗಮನಿಸಿದಿರಿ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಶೋಕಾಂಶಕ್ಕೆ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಕ್ಯಾಬಿನೆಟ್ ಕೂಡ ದಿನಾಂಕ 1/8/2024 ರೆಸಲ್ಯೂಷನ್ ಪಾಸ್ ಮಾಡಿ ಬಿಕಾಸ್ ಆಸ್ ಪರ್ ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಗವರ್ನರ್ ಹ್ಯಾಸ್ ಟು ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್. ಗವರ್ನರ್ ಶುಡ್ ನಾಟ್ ಆಕ್ಟ್ ಸು ಮೊಟೋ. ಗವರ್ನರ್ ಶುಡ್ ನಾಟ್ ಆಕ್ಟ್ ಆನ್ ಹಿಸ್ ಓನ್.
ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ CM ಈಸ್ ಎ ಲೀಗಲ್ ಹೆಡ್, he is a de facto. Governor is a de jure. He is a de jure head. He is not a de facto head. He has to act according to the aid and advice of the cabinet ministers as per Article 163 of Indian Constitution. ಬಟ್ ಈ ಕೇಸಲ್ಲಿ ಅವರು ಬಹಳ ಅತಿಯಾದಂತಹ ಆಸಕ್ತಿಯನ್ನು ತೋರಿಸಿದರು, ಅತಿಯಾದಂತಹ ಮುತುವರ್ಜಿಯನ್ನು ವಹಿಸಿದರು ಮತ್ತು ಅವರು ಈ ಪ್ರಕರಣದಲ್ಲಿ ಇವರನ್ನ ಸಿಕ್ಕಿಸಿ ಹಾಕಬೇಕು, ಈ ಜನಪರವಾದಂತಹ ಇಲೆಕ್ಟ್ ಅಂತ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಹುನ್ನಾರ ಇದರಲ್ಲಿ ಎದ್ದು ಕಾಣ್ತದೆ. ಸ್ನೇಹಮಯಿ ಕೃಷ್ಣ ಅವರು ದಿನಾಂಕ 5/7/2024 ದೂರನ್ನು ಕೊಟ್ಟಿದ್ದಾರೆ. ಪ್ರದೀಪ್ ಕುಮಾರ್ SP ಅವರು ದಿನಾಂಕ 14/8/2024 ದೂರನ್ನು ಕೊಟ್ಟಿದ್ದಾರೆ. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರೀತಿಯಾಗಿ ಸರ್ಕಾರದಿಂದ ಈ ವಿರೋಧ ಪಕ್ಷಗಳಿಂದ ಏನು ಆಕ್ಷೇಪ ಬಂತು, ವಿರೋಧ ಬಂತು, ಇದರ ಬಗ್ಗೆ ವೆಂಕಟಾಚಲಪತಿ ಅಂತಕ್ಕಂಥ ಒಬ್ಬ ಹಿರಿಯ IAS ಅಧಿಕಾರಿಯನ್ನ ಈ ವಿಷಯವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಒಂದು ನೇಮಿಸಲಾಯಿತು. ಆದರೂ ಕೂಡ ಇದಕ್ಕೂ ಕೂಡ ವಿರೋಧ ಪಕ್ಷ ಸಮಾಧಾನ ಆಗಲಿಲ್ಲ. ಆದ್ದರಿಂದ ನಿವೃತ್ತ ಹೈಕೋರ್ಟ್ ಜಡ್ಜ್ ಆದಂತಹ ಶ್ರೀ PN ದೇಸಾಯಿ ಅವರನ್ನ ನೇಮಿಸಿ 1 ಮ್ಯಾನ್ ಜುಡಿಷಿಯಲ್ ಕಮಿಷನ್ ಕೂಡ ನೇಮಿಸಲಾಯಿತು. ಮತ್ತು ಇನ್ನೊಂದು ಆರೋಪ ಇವರಿಗೆ ಏನದಂದ್ರೆ, ಏನು ಕಂಪ್ಲೇಂಟ್ ಅಲ್ಲಿ ಹೇಳಲಾಗಿದೆ ಮತ್ತು ಹೈಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ, ಈ ಕೆಸರೆ ಗ್ರಾಮ ಮೈಸೂರು ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ಜಜ್ಮೆಂಟ್ದಲ್ಲಿ ಹೆಂಗಿದ್ದಾರೆ, ಜಜ್ಮೆಂಟ್ದಲ್ಲಿ ಏನು ಹೇಳಿದಾರೆ ಅಂದ್ರೆ, ಕೆಸರೆ ಗ್ರಾಮ ಮೈಸೂರಿನ ಹೃದಯ ಭಾಗದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ಭೂಮಿಗೆ ಅಷ್ಟು ಬೆಲೆ ಇಲ್ಲ. ಆದರೆ 14 ಸೈಟ್ಗಳನ್ನ ವಿಜಯನಗರದ 3ನೇ ಥರ್ಡ್ ಸ್ಟೇಜ್ G ಬ್ಲಾಕ್ದಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ವೆರಿ ವೆರಿ ವ್ಯಾಲ್ಯೂಬಲ್ ಸೈಟ್ಸ್. ಆ ಸೈಟ್ನ ತಗೊಳ್ಳಕ್ಕೆ ಇವರು ಅನುಚಿತ ಪ್ರಭಾವ ಬೀರಿದ್ದಾರೆ ಅನ್ನೋದು ಕಂಪ್ಲೇಂಟ್ ವಾದ. ಮತ್ತು ಆ ವಾದವನ್ನ ಯಾವುದೇ ವಿವೇಚನೆ ಇಲ್ಲದೆ ಅದನ್ನ ಗವರ್ನರ್ ಕೂಡ ಒಪ್ಕೋತಾರೆ ಮತ್ತು ಹೈಕೋರ್ಟ್ ಕೂಡ ಅದನ್ನ ಒಪ್ಕೊಳ್ತಾರೆ. ಮತ್ತೆ ಇಲ್ಲಿ ನಾವು ಬಹಳ ಗಮನಿಸಬೇಕೇನಪ್ಪ ಅಂದ್ರೆ, ದ ಡಿಫರೆನ್ಸ್ ಬಿಟ್ವೀನ್ ಶಾಂಕ್ಷನ್ ಅಂಡ್ ಅಪ್ರೂವಲ್. ನಿಮ್ಗೆಲ್ಲ ಗೊತ್ತಿರೋದನ್ನ ಅದನ್ನ ರೆಫರ್ ಮಾಡಿದೆ, ಸೆಕ್ಷನ್ 196 of CRPC, that appointing authority has to give a sanction while prosecuting any of its subordinates. ಬಟ್ ಇಲ್ಲಿ ನಾವು ಬಹಳ ಮಾಧ್ಯಮಗಳು ಏನು ಹುಯಿಲೆಪ್ಪಿಸಿದಾವ ಅಂದ್ರೆ, ಸಿದ್ದರಾಮಯ್ಯ ಅವರನ್ನ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಗವರ್ನರು ಶಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಹುಯಿಲೆಪ್ಪಿಸಿದ್ದಾರೆ. ಇಟ್ಸ್ ನಾಟ್ ಅ ಶಾಂಕ್ಷನ್. ಶಾಂಕ್ಷನ್ ಕಮ್ಸ್ ಓನ್ಲಿ ಆಫ್ಟರ್ ದಿ ಸಬ್ಮಿಷನ್ ಆಫ್ ಚಾರ್ಜ್ ಶೀಟ್. ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಾಗ, ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಮಾತ್ರ ಶಾಂಕ್ಷನ್ ತಗೋಬೇಕು ಹೊರತು ಇಟ್ಸ್ ಮಿಯರ್ ಅಪ್ರೂವಲ್. ಇಟ್ ಇಸ್ ಮಿಯರ್ ಅಪ್ರೂವಲ್ ಟು ಇನ್ವೆಸ್ಟಿಗೇಟ್ ದಿ ಮ್ಯಾಟರ್. ಬಟ್ ಈ ಅಪ್ರೂವಲ್ ಅನ್ನೇ ಮಾಧ್ಯಮಗಳು ಅದನ್ನು ಶಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಇದು ಹೈಕೋರ್ಟ್ ತೀರ್ಪಲ್ಲಿ ಬಂದಂಥ ವಿಷಯಗಳನ್ನು ನಾನು ನಿಮಗೆ ಸ್ಪಷ್ಟಪಡಿಸಿದೆ. ಹೈಕೋರ್ಟ್ ಕೂಡ ಏನು ತಪ್ಪು ಮಾಡಿದೆ ಅಂದರೆ, ಅರ್ಜಿದಾರರು ಕೊಟ್ಟಂತಹ ದಾಖಲೆಗಳನ್ನು ತನ್ನ ಜಜ್ಮೆಂಟಲ್ಲಿ ಉಲ್ಲೇಖಿಸಲಿಲ್ಲ. ಅರ್ಜಿದಾರರು ಕೊಟ್ಟಂತಹ ಸೈಟೇಷನ್ಗಳನ್ನು ಅದು ಉಲ್ಲೇಖಿಸಲಿಲ್ಲ. ಅದು ಕೇವಲ ಒನ್ ಸೈಡೆಡ್. ಏನು ರಿಸ್ಪಾಂಡೆಂಟ್ಸ್ ಕೊಟ್ಟಿದ್ದಾರೆ, ಏನು ರಿಸ್ಪಾನ್ಸ್ ದಾಖಲೆಗಳನ್ನು ಕೊಟ್ಟಿದ್ದಾರೆ, ಏನು ರಿಸ್ಪಾಂಡೆಂಟ್ಸ್ ಸೈಟೇಷನ್ ಉಲ್ಲೇಖ ಮಾಡಿದ್ದಾರೆ, ಅವುಗಳನ್ನು ಆಧರಿಸಿ ಅದು ಒನ್ ಸೈಡ್ ಜಜ್ಮೆಂಟ್ ಅನ್ನು ಕೊಟ್ಟಿದೆ. ಸೊ ದ ಜಜ್ಮೆಂಟ್ ಈಸ್ ಟೋಟಲಿ ಪರ್ವರ್ಸ್, ಇಲ್ಲಿಗಲ್, ಅಂಡ್ ಇಫ್ ವಿ ಚಾಲೆಂಜ್ ದಿಸ್ ಜಜ್ಮೆಂಟ್ ಬಿಫೋರ್ ದ ಡಿವಿಷನ್ ಬೆಂಚ್, ಇಟ್ ಈಸ್ ಲಯಬಲ್ ಟು ಬಿ ಸೆಟಿಸ್ಫೈಡ್. ಆದ್ದರಿಂದ ನಾವು ಕಾನೂನು ಹೋರಾಟವನ್ನು ಮುಂದುವರಿಸಬೇಕು. ಈ ಜಜ್ಮೆಂಟ್ ಅನ್ನು ನಾವು ಡಿವಿಷನ್ ಬೆಂಚ್ ಮುಂದೆ ಅಪೀಲ್ ಮಾಡಬೇಕು. ಡಿವಿಷನ್ ಬೆಂಚು ಈ ಸಿಂಗಲ್ ಜಜ್ಮೆಂಟ್ ಅನ್ನು ಸೆಟ್ ಅಸೈಡ್ ಮಾಡಬೇಕು. ಇದು ಹೈಕೋರ್ಟ್ ಜಜ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು ಈ ಜಿಲ್ಲಾ ನ್ಯಾಯಾಲಯದ ಮುಂದೆ ಏನು PCR ಹಾಕಿದ್ರು, ಆ PCR ಏನು ಮಾಡ್ತಾರೆ, ಮೊದಲು ಈ ಆನರಬಲ್ ಹೈಕೋರ್ಟ್ ಹ್ಯಾಸ್ ಸ್ಟೇಟ್ ಫಾರ್ ಸರ್ಟನ್ ಟೈಮ್. ಇಲ್ಲಿ ನಾನು ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಓದುವಾಗ ನನಗೆ ಭಾಳ ಘಾಸಿಯಾಗಿದ್ದು, ಭಾಳ ನನಗೆ ಆಶ್ಚರ್ಯ ತಂದಿದೆ ಏನಪ್ಪ ಅಂದರೆ, ಅಲ್ಲಿ ಪ್ಯಾರಾ 26 and 27, ಪ್ಯಾರಾ 26 and 27 ಏನು ಉಲ್ಲೇಖ ಮಾಡ್ತಾರಪ್ಪ ಅಂದರೆ, ರಾಮಾ ಜೋಯಿಸ್ ಬರೆದಂಥ ಒಂದು ಪುಸ್ತಕವನ್ನು ಉಲ್ಲೇಖ ಮಾಡ್ತಾರೆ. ರಾಜಧರ್ಮ ವಿತ್ ಲೆಸನ್ಸ್ ಆನ್ ರಾಜನೀತಿ ಅಂತ ಉಲ್ಲೇಖ ಮಾಡ್ತಾರೆ. ಅಷ್ಟೇ ಉಲ್ಲೇಖ ಮಾಡಿದ್ರೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, C. ಸುಬ್ರಹ್ಮಣ್ಯಂ ಅನ್ನೋರು ಭಾವನಾ ಜರ್ನಲ್ದಲ್ಲಿ ದಿನಾಂಕ 15/4/1995 ಒಂದು ಆರ್ಟಿಕಲ್ ಪ್ರಕಟ ಮಾಡಿದ್ದನ್ನು ಅವರು ಪ್ರಸ್ತಾಪಿಸ್ತಾರೆ. ಅದರಲ್ಲಿ ರಾಮರಾಜ್ಯ, ರಾವಣ ರಾಜ್ಯ ಅಂತ ಉಲ್ಲೇಖ ಮಾಡ್ತಾರೆ. ನನಗೆ ಆಶ್ಚರ್ಯ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್. ಯಾವುದೇ ನ್ಯಾಯಾಲಯ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಆಡಳಿತ ಇರ್ಬೋದು, ಸಂವಿಧಾನಕ್ಕೆ ಅನುಗುಣವಾಗಿ
ಕೆಲಸ ಮಾಡಬೇಕು, ನ್ಯಾಯ ನಿರ್ಣಯ ಮಾಡಬೇಕು. ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್. And as per Article 141 of Indian Constitution, the law laid down by the Honorable Supreme Court is binding on all courts, including high courts. Therefore, as we advocates, as we judges, we should see the law, we should see the Constitution, we should see the statutes, we should see the precedents, but not any Rigveda, any Ramayana, any Mahabharata. ಅದರಲ್ಲಿ ಅವರು ರಾವಣ ರಾಜ್ಯ ಅಂತ ಉಲ್ಲೇಖ ಮಾಡ್ತಾರೆ. ಅಂದರೆ ರಾಜ ಹೆಂಗಿರ್ಬೇಕು ಅಂದರೆ ಪ್ರಜೆಗಳಿಗೆ ಪ್ರೀತಿ ಪಾತ್ರನಾಗಿರ್ಬೇಕು, ಪ್ರಜೆಗಳ ಹಿತವನ್ನು ಬಯಸಬೇಕು. ದುಷ್ಟರ ಕೈಗೆ ಅಧಿಕಾರ ಕೊಟ್ಟರೆ ಅದು ರಾವಣ ರಾಜ್ಯ ಆಗ್ತದೆ ಅನ್ನೋದನ್ನು ಉಲ್ಲೇಖಿಸ್ತಾರೆ. ಇಟ್ ಶೋಸ್ ದ್ಯಾಟ್ ದ ಕೋರ್ಟ್ ಇಸ್ ಪ್ರಿಜುಡಿಸ್ಡ್. ಇಟ್ ಶೋ ದ್ಯಾಟ್ ಕೋರ್ಟ್ ಇಸ್ ಇಂಟೆಂಟ್ ಟು ಟಾರ್ನಿಶ್ ದ ಪಿಟಿಷನರ್. ಇಟ್ ಈಸ್ ಪ್ರಿಡಿಟರ್ಮಿನೇಷನ್. ಯಾಕೆ ಈಗ ನಾವು ಇದನ್ನು ಓನ್ಲಿ ವಿ ಆರ್ ರೆಫರಿಂಗ್ ದ ಮ್ಯಾಟರ್ to the investigation agency under section 156 clause 3 of CRPC. Still investigation is not conducted. Therefore, at this stage, court cannot come to any conclusion to say that accused has committed an offence, because it shows that the court is prejudiced and the court is predetermined. Court has come to the predetermination. So it shows that court is already prejudiced. So ಹೀಗೆ ಅನಗತ್ಯವಾದಂಥ ಇದನ್ನು ಅವರು ಪ್ರಸ್ತಾಪಿಸ್ತಾರೆ. ಮತ್ತು ಇನ್ನೊಂದು ಮುಂದುವರೆದು ಅವರ ಪ್ಯಾರಾ 27ರಲ್ಲಿ ಮಂಡೂಕ ಉಪನಿಷತ್ತನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಐ ಆಮ್ ವೆರಿ ಶಾಕ್ ಟು ರೀಡ್ ದಿಸ್. ಹೌ ಮಂಡೂಕ ಉಪನಿಷತ್ ಇಸ್ ಬೈಂಡಿಂಗ್ ಆನ್ ಅಸ್. ಇದು ಯಾಕೆ ಹಿಂಗಾಗ್ತದೆ ಅಂದರೆ, ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ, ಯಾರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮನಸ್ಥಿತಿ ಉಳ್ಳವರು, ಮನುಸ್ಮೃತಿಯನ್ನು ನಮ್ಮ ಮೇಲೆ ಹೇರ್ತೀವಿ ಅಂತಕ್ಕಂಥ ಮನಸ್ಥಿತಿ ಉಳ್ಳವರು ಮಾತ್ರ ಇಂಥ ಜಡ್ಜ್ಮೆಂಟ್ಗಳನ್ನ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರಪ್ಪ ಅಂದರೆ, ನನ್ನ ಜನ ಆಳುವ ವರ್ಗ ಆಗಬೇಕು ಅಂತ ಹೇಳ್ತಾರೆ. ಅವಾಗ ಮಾತ್ರ ಪ್ರಬುದ್ಧ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನು ಹೇಳ್ತಾರೆ. ಆದ್ದರಿಂದ ಶೋಷಿತ ಸಮುದಾಯಗಳು ಅಧಿಕಾರದ ಚುಕ್ಕಾಣಿಲಿರಬೇಕು, ಪಾಲಿಟಿಷಿಯನ್ ಮಾಡುವ ಜಾಗದಲ್ಲಿ ಕೂತಿರಬೇಕು. ಅಂದಾಗ ಮಾತ್ರ ನಾವು ಇಂಥ ಜಡ್ಜ್ಮೆಂಟ್ಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮನುವಾದಿ ಹಿನ್ನೆಲೆ ಉಳ್ಳವರು, ಮನುಸ್ಮೃತಿಯ ಪಳಿವಳಿಕೆಗಳವರು ಅಂಥ ಸ್ಥಾನದಲ್ಲಿ ಕುಂತರೆ ಇಂಥ ಆದೇಶಗಳು ಬರ್ತಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾನು ಈ ಪ್ಯಾರಾ 26 ಮತ್ತು 27 ನಾನು ಪ್ರಜ್ಞಾಪೂರ್ವಕವಾಗಿ ನಾನು ಆಕ್ಷೇಪ ಮಾಡ್ತೇನೆ. ಗಣತೆ ವ್ಯತ್ಯ ಹೈಕೋರ್ಟು ಇವೆರಡೂ ಪ್ಯಾರಾಗಳನ್ನು ತೆಗೆದುಹಾಕಬೇಕು ಅಂತ ನಾನು ಮನವಿ ಸಲ್ಲಿಸ್ತೇನೆ. ಮತ್ತು ಈ ಎರಡು ಪ್ಯಾರಾಗಳನ್ನು ಯಾರು ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಮಾಡಬೇಕು ಅಂತ ನಾನು ಈ ಸಭೆಯ ಮೂಲಕ ಉಲ್ಲೇಖ ಮಾಡ್ತೇನೆ. ಅವರು ಯಾಕೆ ಈ ಮನುಸ್ಮೃತಿಯ, ಋಗ್ವೇದದ, ರಾಮಾಯಣದ ಈ ಕಾಲ್ಪನಿಕ ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾರೆ ಅಂದರೆ, ಅವರು ಒಂದು ಶಾಂಪಲ್ ಮಾಡಿ ಬಿಟ್ಟು ನೋಡ್ತಾರೆ. ಈಗ ಒಬ್ಬ ಕಾರವಾರದ ಮಾಜಿ ಸಂಸದ ಹೇಳ್ತಿದ್ದ ಪಬ್ಲಿಕ್ ಆಗಿ, ಈ ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ, ಈ ಸಂವಿಧಾನವನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಿದ್ದ. ಯಾಕೆ ಅಂದರೆ RSS ಅವ್ರದ್ದು, BJP ಅವ್ರದ್ದು ಹಿಡನ್ ಅಜೆಂಡಾ ಏನಂದರೆ ಒಂದು ಡೋಸ್ ಬಿಟ್ಟು ಅವ್ರು ನೋಡ್ತಾರೆ. ಅದಕ್ಕೆ ನಾವು ಏನು ಪ್ರತಿಕ್ರಿಯೆ ಕೊಡ್ತೇವೆ ಅನ್ನೋದನ್ನು ಅವ್ರು ಗಮನಿಸ್ತಾರೆ. ಅದಕ್ಕೆ ನಾವೆಲ್ಲ ಶೋಷಿತ ಸಮುದಾಯಗಳು ನಾವೇನು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಅವ್ರದ್ದು ಡೋಸ್ ವರ್ಕೌಟ್ ಆಗ್ತದೆ, ಅದನ್ನು ಅವರು ಮುಂದುವರಿಸ್ತಾರೆ. ಹಾಗೆ ಈ ತೀರ್ಪುಗಳಲ್ಲಿ ಇನ್ನು ಮುಂದೆ ಇವರು ಮನುಸ್ಮೃತಿಯನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅವರು ಇದನ್ನು ಶಾಂಪಲ್ ಡೋಸ್ ಅನ್ನು ಬಿಟ್ಟು ನೋಡ್ತಾ ಇದ್ದಾರೆ. ಯಾರಾದ್ರೂ ಉದಾಹರಣೆಗೆ ಒಬ್ಬ ಮುಸ್ಲಿಂ ಜಡ್ಜು ಕುರಾನದ ಉಲ್ಲೇಖ ಮಾಡಿದರೆ ಏನಾಗ್ತಿತ್ತು, ಅಥವಾ ಯಾವುದೋ ಕ್ರಿಶ್ಚಿಯನ್ ಜಡ್ಜು ಬೈಬಲ್ ಉಲ್ಲೇಖ ಮಾಡಿದರೆ ಏನಾಗ್ತಿತ್ತು. ಯಾವುದೋ ಒಂದು ಮಂಗಳೂರಲ್ಲಿ ನಾನು ಕಳೆದ ಒಂದು 4-5 ತಿಂಗಳ ಪೇಪರ್ ಓದಿದ್ರೆ, ಯಾವುದೋ ಒಬ್ಬ ಶಿಕ್ಷಕಿ ತನ್ನ ಶಾಲೆಯಲ್ಲಿ ಈ ಧರ್ಮದ ಬಗ್ಗೆ ಏನೋ ಹೇಳಿದ್ರೆ ತಿಳ್ಕೊಂಡು ಅಲ್ಲಿ RSS ದವರು, ಬಜರಂಗದವರು ಶಾಲೆಗೆ ಮುತ್ತಿಗೆ ಹಾಕಿ ಆ ಶಿಕ್ಷಕಿಯನ್ನು ವಜಾಗೊಳಿಸಿದ್ದನ್ನು ಬಹುಶಃ ತಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿರ್ತಾನೆ ತಿಳ್ಕೊಂಡಿದ್ದೀನಿ. ಆದ್ದರಿಂದ ಈ ಹುನ್ನಾರದ ಬಗ್ಗೆ, ಈ ಕುತಂತ್ರದ ಬಗ್ಗೆ ಶೋಷಿತ ಸಮುದಾಯಗಳು ಹೆಚ್ಚು ಜಾಗೃತರಾಗಬೇಕು. ನಮ್ಮ ಜನ ಹೆಚ್ಚು ಹೆಚ್ಚು ನ್ಯಾಯಾಲಯದಲ್ಲಿ ಇರಬೇಕು. ಆದ್ದರಿಂದ ಮೇಲಿನ ನ್ಯಾಯಾಲಯಗಳು ಕೂಡ ಏನು ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಕರಿತೀವಿ, ಹೈಕೋರ್ಟ್ಸ್ ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು, ಅಲ್ಲೂ ಕೂಡ ಮೀಸಲಾತಿ ಇರಬೇಕು, ಅಲ್ಲೂ ಕೂಡ ಸಾಮಾಜಿಕ ನ್ಯಾಯ ಇರಬೇಕು. ಕೇವಲ 3% ಇರ್ತಕ್ಕಂಥವ್ರು 70% ಜಾಗವನ್ನು ಆಕ್ರಮಣ ಮಾಡಿಕೊಂಡ್ರೆ ಇಂಥ ತೀರ್ಪುಗಳನ್ನು ಬಿಟ್ಟು ಮತ್ತೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪದೇ ಪದೇ ಒತ್ತಿ ಹೇಳ್ತಿದ್ರು, ಐ ವಾಂಟ್ ಟು ಸಿ ಮೈ ಪೀಪಲ್ ಆಸ್ ಎ ರೂಲಿಂಗ್ ಕ್ಲಾಸ್. ಅದರಿಂದ ನಾವು ಪಾಲಿಟಿಷಿಯನ್ ಮಾಡೋ ಜಾಗದಲ್ಲಿ ಮತ್ತು ನ್ಯಾಯಾಂಗದ ಅತ್ಯುನ್ನತ ಸ್ಥಾನಗಳಲ್ಲಿ
ನಮ್ಮ ಸಮುದಾಯದವರು ಇದ್ದರೆ ಮಾತ್ರ ನಾವು ಪ್ರಜಾಸತ್ತಾತ್ಮಕ ಮತ್ತು ಸಾಂವಿಧಾನಿಕ ತೀರ್ಪುಗಳನ್ನು ಆದೇಶಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಿದ್ದರಾಮಯ್ಯರುವಂಥ ಧೀಮಂತ ನಾಯಕನನ್ನು ಇವತ್ತು ಟಾರ್ನಿಷ್ ಮಾಡಿ ಒಬ್ಬ ಭ್ರಷ್ಟ ಅಂತವರಿಗೆ ಹನಿಪಟ್ಟಿ ಕಟ್ಟಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರಗಳ ಬಗ್ಗೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಅದರ ಬಗ್ಗೆ ನಾವೆಲ್ಲ ದಿಟ್ಟ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ನಾನು ಹೇಳ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ ತಮಗೆಲ್ಲರಿಗೂ ವಂದಿಸ್ತಾ ಈ ಮಾತನ್ನು ನಮಸ್ಕಾರ. ಜೈ ಭೀಮ್.